ನಮಸ್ತೆ ಎಲ್ಲರಿಗೂ. ಈ ದಿನ ನಾವು ಸ್ವಂತ ವಾಕ್ಯ ರಚನೆಯನ್ನು ನೋಡೋಣ. 1. ನಿರ್ಮಾಣ. ನಾವು ಹೊಲದಲ್ಲಿ ಮನೆ ನಿರ್ಮಾಣ ಮಾಡುತ್ತಿದ್ದೇವೆ. ನಾವು ಹೊಲದಲ್ಲಿ ಮನೆ ನಿರ್ಮಾಣ ಮಾಡುತ್ತಿದ್ದೇವೆ. 2. ಶತಮಾನ. ಶತಮಾನ. ಬಸವಣ್ಣನವರು 12ನೇ ಶತಮಾನದಲ್ಲಿ ಜನಿಸಿದರು. ಬಸವಣ್ಣನವರು 12ನೇ ಶತಮಾನದಲ್ಲಿ ಜನಿಸಿದರು. 3. ಮನಸೋಲು. ಮನಸೋಲು. ನವಿಲಿನ ನರ್ತನ ನೋಡಿ ಮನಸೋತೆನು. ನವಿಲಿನ ನರ್ತನ ನೋಡಿ ಮನಸೋತೆನು. 4. ಹಿಂಬಾಲಿಸು. ಹಿಂಬಾಲಿಸು. ಹಾವು ಇಲಿ ಮತ್ತು ಕಪ್ಪೆಯನ್ನು ಹಿಂಬಾಲಿಸಿ ಹೋಗುತ್ತದೆ. ಹಾವು ಇಲಿ ಮತ್ತು ಕಪ್ಪೆಯನ್ನು ಹಿಂಬಾಲಿಸಿ ಹೋಗುತ್ತದೆ. 5. ಪ್ರಯಾಣ. ಪ್ರಯಾಣ. ನನಗೆ ರೈಲು ಪ್ರಯಾಣ ತುಂಬ ಇಷ್ಟ. ನನಗೆ ರೈಲು ಪ್ರಯಾಣ ತುಂಬ ಇಷ್ಟ. 6. ಮುಂಜಾನೆ. ಮುಂಜಾನೆ. ನಾನು ಮುಂಜಾನೆ ಬೇಗ ಎದ್ದು ವ್ಯಾಯಾಮ ಮಾಡುತ್ತೇನೆ. ನಾನು ಮುಂಜಾನೆ ಬೇಗ ಎದ್ದು ವ್ಯಾಯಾಮ ಮಾಡುತ್ತೇನೆ. 7. ಶಿಸ್ತು. ಶಿಸ್ತು. ನಾವು ಶಾಲೆಗೆ ಹೋಗುವಾಗ ಶಿಸ್ತಿನಿಂದ ಹೋಗಬೇಕು. ನಾವು ಶಾಲೆಗೆ ಹೋಗುವಾಗ ಶಿಸ್ತಿನಿಂದ ಹೋಗಬೇಕು. 8. ಒಗ್ಗಟ್ಟು. ಒಗ್ಗಟ್ಟು. ನಾವೆಲ್ಲರೂ ಒಗ್ಗಟ್ಟಿನಿಂದ ಇರಬೇಕು. ನಾವೆಲ್ಲರೂ ಒಗ್ಗಟ್ಟಿನಿಂದ ಇರಬೇಕು. 9. ಯುಗಾದಿ. ಯುಗಾದಿ. ಯುಗಾದಿಯು ನಮ್ಮ ಹಿಂದೂ ಸಾಂಪ್ರದಾಯಿಕ ಹಬ್ಬವಾಗಿದೆ. ಯುಗಾದಿಯು ನಮ್ಮ ಹಿಂದೂ ಸಾಂಪ್ರದಾಯಿಕ ಹಬ್ಬವಾಗಿದೆ. 10. ದೇವರು. ದೇವರು. ಪ್ರತಿದಿನ ದೇವರಿಗೆ ನಮಿಸಿ ಶಾಲೆಗೆ ಹೋಗಬೇಕು. ಪ್ರತಿದಿನ ದೇವರಿಗೆ ನಮಿಸಿ ಶಾಲೆಗೆ ಹೋಗಬೇಕು. ಈ ದಿನ ನಾವು 10 ಸ್ವಂತ ವಾಕ್ಯ ರಚನೆಗಳನ್ನು ತಿಳಿದುಕೊಂಡಿದ್ದೇವೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾ ಹಾಕೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಧನ್ಯವಾದಗಳು.